ಸುವಿದ್ಯಾ ಅಳು ನೋಡಿ ಬೆಪ್ಪಾದ. ಅವಳೆಂದರೆ ಅವನಿಗೆ ಅಷ್ಟಕ್ಕಷ್ಟೇ. ಅಕ್ಕ ಅಳ್ತಾ ಇದ್ದಾಳೆ ಹೇಳಿದ. ನೀನು ಹೋಗಿ ಶೂ ಬಿಚ್ಚಿ ಯೂನಿಫಾರ್ಮ್ ತೆಗಿ, ಸೀರಿಯಸ್ ಆಗಿ ಹೇಳಿದಳು. ತಾಯಿ ತಂದೆಯರ ಬಗ್ಗೆ ಅವಳಾಡಿದ ಅವಹೇಳನದ ಮಾತುಗಳು ನೇರವಾಗಿ ಅವಳನ್ನು ನೋಯಿಸಿತ್ತು, ತಾಳ್ಮೆಯನ್ನು ಛಿದ್ರಗೊಳಿಸಿತ್ತು. ಇನ್ನು ಆ ಮನಸ್ಥಿತಿಯಿಂದ ಹೊರಬಂದಿರಲಿಲ್ಲ. ತಾಯಿ ಮಾಡಿಟ್ಟ ಹುರಿ ಹಿಟ್ಟಿಗೆ ಸಕ್ಕರೆ ಹಾಲು ಹಾಕಿ ಕಲಿಸಿ ಕೊಟ್ಟು ಅವನನ್ನು ಕರೆದೊಯ್ದು ಅಡಿಗೆ ಮನೆಯಲ್ಲಿ ಕೂಡಿಸಿ ಪೂರ್ತಿ ತಿಂದು ಕೈ ತೊಳ್ಕೊಂಡು ಬಾ ಹೇಳಿ ಬಂದು ತಣ್ಣಗೆ ನಿಂತಳು ಹೊರಗೆ. ಸುವಿದ್ಯಾ ಅಳುವಿಗೆ ಕಲ್ಲಾಗಿದ್ದಳು. ಅವಳನ್ನು ಸಂತೈಸುವುದಾಗಲಿ ಸಮಾಧಾನಿಸುವುದಾಗಲಿ ಅವಳಿಂದ ಸಾಧ್ಯವಾಗಿರಲಿಲ್ಲ. ಮತ್ತೆ ಅವಳ ಮುಖ ಕೂಡ ನೋಡುವುದು ಬೇಡವೆನಿಸಿತು. ಅಪ್ಪ ಅಮ್ಮ ಮನೆಗೆ ಬಂದ ನಂತರ ಆಗುವ ರಾದಾಂತದ ಕಲ್ಪನೆ ಇದ್ದರೂ ಅವಳು ನಿಸ್ಸಹಾಯಕಳು. ಅರ್ಚನೆ ಅಷ್ಟೋತ್ತರ ಮಾಡಿಸಿಕೊಂಡು ಬಂದ ದಂಪತಿಗಳು ಸಂತೋಷದಿಂದ ಇದ್ದರು. ಇದು ಬಹಳ ಹೊತ್ತು ಇರಲೆಂದು ಸಂಧ್ಯಾಗೆ ಗೊತ್ತು. ಮಗಳ ಹಣೆಗೆ ಕುಂಕುಮ ಹಚ್ಚಿದ ಶಾರದಮ್ಮ ಒಳ್ಳೆ ಮಾತಾಡಿ ಒಳಗೆ ಹೋದವರೇ ದಿಗ್ಭ್ರಾಂತರಾದರು. ಸುವಿದ್ಯಾ ಏನಾಯ್ತಮ್ಮ ಅಂತಃಕರಣ ಕಿತ್ತು ಬರೋ ಹಂಗೆ ಕೇಳಿದರು. ಬಿಕ್ಕುವಿಕೆಯ ನಡುವೆ ಅಮ್ಮನಿಗೆ ಮೈಕೈ ತೋರಿಸಿದಳು. ಹೊಡೆದ ಹಗ್ಗದ ಗುರುತುಗಳು ಸ್ಪಷ್ಟವಾಗಿ ಕೆಂಪಗೆ ಕಣ್ಣಲ್ಲಿ ನೀರು ತರಿಸಿತು. ಏನಾಯ್ತು, ಏನೇ ಇದೆಲ್ಲ? ಆತಂಕದಿಂದ ಆಕೆ ಸ್ವರ ಕಂಪಿಸಿತು. ನಿನ್ನ ಮಗಳು ಹೊಡೆದ್ಲು ಅಂದಳು. ಆಕೆಗೆ ನಂಬಲಾಗಲಿಲ್ಲ. ಶಾರದಮ್ಮನ ಮಕ್ಕಳಲ್ಲಿ ಮೃದು ಒಳ್ಳೆಯವಳು ಬುದ್ಧಿವಂತೆ ಸಂಧ್ಯಾ ಎಂದು ಆಕೆಗೆ ಗೊತ್ತು. ಪುಟ್ಟ ಹುಡುಗಿಯಾದಾಗಿನಿಂದ ಹೊಡೆದರೆ ಏಟು ತಿಂದು ಗೊತ್ತೇ ವಿನಃ ಯಾರಿಗೂ ಹೊಡೆದಿದ್ದನ್ನು ಕಂಡಿರಲಿಲ್ಲ. ನಿಜಾನೇ? ಮತ್ತೆ ಕೇಳಿದಳು. ಹೋಗಿ ಕಣಿ ಕೇಳು. ನಾನು ದುಡಿದು ಸಾಕ್ತಾ ಇದ್ದೀನಿ ಅನ್ನೋ ಪೊಗರು ಬಾಣದ ರೂಪದಲ್ಲಿ ಬಂತು ಮಾತುಗಳು. ಮೊದಲು ವಿವೇಕ ಕಡಿಮೆ ಇರುವ ಹೆಂಗಸು. ಅವಳ ಕೈ ಸೇದುವಾಗ ನಿಂಗೆ ಹೊಡೆಯೋ ಅಧಿಕಾರ ಅವಳಿಗೆ ಯಾರು ಕೊಟ್ರು? ಅವಳನ್ನು ಸಾಯಿಸಿ ಬಿಡ್ತೀನಿ ಎಂದು ಮೇಲೆದ್ದಾಗ ಶ್ರೀಪತಿ ಗದರಿಕೊಂಡರು. ನೀನೊಬ್ಳು ಕತ್ತೆ, ಯಾಕೆ ಹೊಡೆದ್ಲು ಅಂತ ಕೇಳು. ಅವಳ ಕೈ ಸೇದಿ ಹೋದರೆ ನೀವು ಮನೆ ಮಂದಿಯೆಲ್ಲ ತಿರುಪೆ ಎತ್ತಬೇಕಾಗುತ್ತೆ ಎಂದು ಬೈದರು. ಆದರೂ ಗಂಡನ ರೀತಿ ಸರಿ ಕಾಣಲಿಲ್ಲ. ಶ್ರೀಪತಿ ಹೊರಗೆ ಬಂದಾಗ ಬೇರೆ ಕಡೆ ನೋಡುತ್ತಾ ನಿಂತ ಮಗಳ ಬಗ್ಗೆ ಅನುಕಂಪ ಮೂಡಿತು. ಸಂಧ್ಯಾ, ನೀನು ಸುಮ್ಮನೆ ಹೊಡೆದಿರೋಲ್ಲ, ನಿಂಗೆ ಆ ಅಧಿಕಾರ ಇದೆ, ತಲೆ ಕೆಡಿಸ್ಕೋಬೇಡ. ಕೆಲವು ಮಾಡಿದ ಪುಣ್ಯಗಳು ಮಕ್ಕಳ ರೂಪದಲ್ಲಿ ಹುಟ್ಟಿ ತಾಯಿ ತಂದೆಯರನ್ನು ಉದ್ಧರಿಸುತ್ತಾರೋ ಹಾಗೆ ಹಿಂದಿನ ಜನ್ಮದ ಪಾಪಗಳು ಕೂಡ ಮಕ್ಕಳ ರೂಪದಲ್ಲಿ ಅವತರಿಸುತ್ತೆ. ನಂಗೆ ಆ ಬಗ್ಗೆ ನಂಬಿಕೆ ಇದೆ ಎಂದರು ವೇದನೆಯ ದನಿಯಲ್ಲಿ. ತಂದೆ ಎದೆಯ ಮೇಲೆ ತಲೆ ಇಟ್ಟು ಕಣ್ಣೀರು ಸುರಿಸಿದಳು. ಮನೆಯಲ್ಲಿ ಇರಲಾರದೆ ನರ್ಸಿಂಗ್ ಹೋಮ್ಗೆ ಹೋದ ಸಂಧ್ಯಾ, ಶಾಂತಿ, ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ಎಂದಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ನೀನು ಪರಮಶಿವನಿಗೆ ಏನಾದ್ರೂ ಹೇಳಿ ಮನೆಗೆ ಹೋಗು ಅಂದಳು. ಶಾಂತಿಗೆ ಅಷ್ಟು ಸಾಕಿತ್ತು. ಇವಳ ಕೆನ್ನೆಗಳನ್ನು ತುಟಿಗೊತ್ತಿಕೊಂಡು ಥ್ಯಾಂಕ್ ಯು ವೆರಿ ಮಚ್. ಆರಾಮವಾಗಿ ಒಂದು ಫಿಲಂ ನೋಡಿಕೊಂಡು ಇಲ್ಲಿಗೆ ಬರ್ತೀನಿ, ಇಬ್ರು ಕೂತು ಹರಟೋಣ. ತನ್ನ ಹ್ಯಾಂಡ್ ಬ್ಯಾಗ್ ಎತ್ತಿಕೊಂಡು ಹೊರಟವಳು ನಿಂತು, ನಾನಂತೂ ಪರಮಶಿವನಿಗೆ ಏನು ಹೇಳಲ್ಲ. ಹಗಲು ಹಾಳಾಗಲಿ ರಾತ್ರಿ ಕೂಡ ಬಂದು ಕೂಡುತ್ತಾನಲ್ಲ. ಈ ಮನುಷ್ಯನಿಗೆ ಸಂಸಾರದ ಮೇಲೆ ಏನಾದ್ರೂ ವಿರಕ್ತಿ ಬಂದಿದ್ಯಾ? ಅದೆಲ್ಲ ನಮಗ್ಯಾಕೆ ಬಿಡು ಎಂದು ಸೆರಗು ಸರಿ ಮಾಡಿಕೊಂಡು ಹೊರಟು ಬಿಟ್ಟಳು. ಶಾಂತಿಯ ಮಾತು ನಿಜವೆನಿಸಿತು. ಮನೆಯ ವಾತಾವರಣದಿಂದ ಜಿಗುಪ್ಸೆಗೊಂಡರೇನೆ ಹೊರಗೆ ಉಳಿಯೋದೆಂದುಕೊಂಡ ಸಂಧ್ಯಾ ನಿಟ್ಟುಸಿರು ಬಿಟ್ಟಳು. ಈಗಲೂ ಅವಳ ಮೈ ಮೇಲೆ ಕೈ ಮಾಡಿದ್ದಕ್ಕೆ ಪಶ್ಚಾತ್ತಾಪವಿರಲಿಲ್ಲ. ಆದರೆ ಮುಂದೇನು ಎನ್ನುವ ಚಿಂತೆ. ತಂದೆಯ ಮುಖ, ತಾಯಿಯ ಮುಖ, ಮುಗ್ಧರಾದ ವಿದ್ಯಾರಾಗು ನೆನಪಾದಾಗ ಅಳಬೇಕೆನಿಸಿತು. ಒಂದು ಮನೆ ಜೇನುಗೂಡಾಗಲು ಸುಖ ಸಂತೋಷದಿಂದಿರಲು ಎಲ್ಲರೂ ಪ್ರಯತ್ನ ಪಡಬೇಕು. ಆದರೆ ಒಂದು ಮನೆಯ ಶಾಂತಿಗೆ ಭಂಗ ತರಲು ಏಕ ವ್ಯಕ್ತಿ ಸಾಕೆನಿಸಿತು. ದೋಣಿ ಮುಳುಗಲು ಒಂದು ರಂಧ್ರ ಸಾಕು. ಅಂದು ರೌಂಡ್ಸ್ಗೆ ಡಾಕ್ಟರ್ ಅನುರಾಧ ಜೊತೆ ಡಾಕ್ಟರ್ ಸುಧಾಕರ್ ಬಂದಿದ್ದು. ಒಂದು ಆತ್ಮಹತ್ಯೆ ಪ್ರಯತ್ನ ಕೇಸ್ ಅಡ್ಮಿಟ್ ಆಗಿದ್ದರಿಂದ ಆಕೆ ಆ ಟೆನ್ಷನ್ನಲ್ಲಿದ್ದರು. ಆದರೆ ಡಾಕ್ಟರ್ ಸುಧಾಕರ್ ಸಂಧ್ಯಾಳ ಮುಖದ ಅನ್ಯ ಮನಸ್ಕತೆಯನ್ನು ಗಮನಿಸಿದ. ಡಾಕ್ಟರ್ ಅನುರಾಧ ಹಿಂತಿರುಗಿದ ಮೇಲೆ ಬಂದ ಡಾಕ್ಟರ್ ಸುಧಾಕರ್, ವಾಟ್ ಹ್ಯಾಪಂಡ್? ಏನೋ ಒಂದು ತರಹ ಇದ್ದೀಯಲ್ಲ, ಸ್ವೀಟ್ ಹಾರ್ಟ್ನ ನೆನಪಾಯ್ತಾ ಕೇಳಿದ ತಮಾಷೆಯಾಗಿ. ಅವನ ಮಾತಿಗೆ ಪ್ರಯತ್ನಪೂರ್ವಕವಾಗಿ ಸಂಧ್ಯಾ ನಗಲು ಯತ್ನಿಸಿ ಸೋತಳು. ತೀರಾ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾಳೆಂದು ಅವನಿಗನಿಸಿತು. ಮೈ ಗಾಡ್, ಇಷ್ಟೊಂದು ಹಿಂಜರಿಕೆಯಾದರೆ ಹೇಗೆ? ಸಣ್ಣ ಪುಟ್ಟ ಹೆಲ್ಪ್ ನನ್ನ ಮಿತಿಯಲ್ಲಿ ಮಾಡಬಹುದು, ಯಾವುದೇ ಕಾಂಪ್ಲೆಕ್ಸ್ ಬೇಡ, ಹೇಳು ಬಲವಂತ ಮಾಡಿದ. ಮೊದಲ ಸಲ ಬಿಕ್ಕಿದಾಗ ಡಾಕ್ಟರ್ ಸುಧಾಕರ್ ಹೃದಯ ಕಿತ್ತು ಬಾಯಿಗೆ ಬಂದಂತಾಯಿತು. ಅಷ್ಟರಲ್ಲಿ ಸಿಸ್ಟರ್ ಚರಿತ್ರ ಬರದಿದ್ದರೆ ಕಣ್ಣೀರು ತೊಡೆದು ಸ್ನೇಹದಿಂದ ಸಂತೈಸುತ್ತಿದ್ದನೇನೋ. ಅಷ್ಟರಲ್ಲಿ ಚರಿತ್ರ ಸಂಜೆ ಅಡ್ಮಿಟ್ ಆದ ಸುಸೈಡ್ ಕೇಸ್ಗೆ ಪ್ರಜ್ಞೆ ಬಂದಿದೆ ಎಂದು ಕರೆದೊಯ್ದಳು. ಬಾತ್ರೂಮ್ಗೆ ಹೋಗಿ 10 ಮುಖ ತೊಳೆದುಕೊಂಡು ಬಂದಳು. ಹೇಗಾದರೂ 50,000 ರೂಪಾಯಿ ಕೂಡಿಸಿ ಕೊಡದಿದ್ದರೆ ಮನೆಯವರಿಗೆ ಚಿತ್ರಹಿಂಸೆ ನೀಡಿ ಬಿಡುತ್ತಾಳೆನಿಸಿತು. ಆದರೆ ಹೇಗೆ? ಆಗಲೇ ಸಿಸ್ಟರ್ ಮಾರ್ಟಿನಾನ ಡಾಕ್ಟರ್ ಸುಧಾಕರ್ ಪ್ರಶ್ನಿಸಿದ್ದು. ಸರಬಳೆ ಸಂಧ್ಯಾಗಿ ಕೊಟ್ಟ್ಯಾ? ತೀರಾ ಆರ್ಥಿಕ ಮುಗ್ಗಟ್ಟಿನಲ್ಲಿ ನರಳು ಹಾಗೆ ಕಾಣ್ತಾಳೆ. ಹಣ ಆದಾಗ ಕೊಡ್ಲಿ, ಅದನ್ನು ಕೊಟ್ಬಿಡು ಜೊತೆಗೆ ಆದೇಶಿಸಿದ. ಅವಳು ತುಂಬ ಸ್ವಾಭಿಮಾನಿ, ಸುಮ್ಮನೆ ಹಿಂದಕ್ಕೆ ತಗೊಳ್ಳಲ್ಲ. ಕಾರಣ ಏನು ಹೇಳೋದು ತೋಚ್ತಾ ಇಲ್ಲ. ಕೊಡದಿದ್ದಕ್ಕೆ ಕಾರಣ ತಿಳಿಸಿದಳು. ಏನು ಹೇಳ್ತೀಯೋ ಬಿಡ್ತೀಯೋ ಅದು ಮುಖ್ಯವಲ್ಲ, ಅವಳ ಸಮಯಕ್ಕೆ ಈ ಚಿನ್ನ ಉಪಯೋಗಕ್ಕೆ ಬಂದರೆ ಸಾಕು ಎಂದರು ಡಾಕ್ಟರ್ ಸುಧಾಕರ್. ಸಿಸ್ಟರ್ ಮಾರ್ಟಿನಾ ಸ್ತಂಭೀಭೂತಳಾದಳು. ಕತ್ತಲೆಯಲ್ಲಿ ಪ್ರಿಯ ಹೆಂಡತಿಯ ಅಂಗಗಳನ್ನು ಸವರುತ್ತಾ ಉಸುರುವುದು ಪ್ರೀತಿಯಲ್ಲ,
ಇದೇ ನಿಜವಾದ ಪ್ರೀತಿ ಪ್ರೇಮ ಎನಿಸಿತು. ಅಂತೂ ಸಂಧ್ಯಾ ಡ್ಯೂಟಿ ಮುಗಿಸುವ ವೇಳೆಗೆ ಒಂದು ಕವರ್ ಕೊಟ್ಟು, ಸಂಧ್ಯಾ, ನಾನೇ ನಿನ್ನ ಸರ ಬಳೆ ಬಿಡಿಸಿಕೊಂಡು ಬಂದೆ. ವಾಯ್ದೆ ಮೇಲೆ ಇಟ್ಟ ಒಡೆಯಲ್ವಾ, ಸಮಯಕ್ಕೆ ಸರಿಯಾಗಿ ಬಿಡಿಸಿಕೊಳ್ಳದಿದ್ದರೆ ಮುಲಾಜಿಲ್ಲದೆ ಹೊಳಕೆ ಹಾಕೊಂಡು ಬಿಡ್ತಾರೆ ಎಂದು ತಿಳಿಸಿದಳು. ಅಂತೂ ಗಿರವಿ ಇಟ್ಟ ಒಡವೆಗಳ ಜ್ಞಾಪಕ ಅವಳಿಗೆ ಬಂದಿದ್ದು ಹಿಂದೆ. ನಿನ್ನತ್ರನೇ ಇರಲಿ, ಮಾರ್ಟಿನ ಹಣ ಕೊಟ್ಟ ಮೇಲೆ ಕೊಡು. ಅದಕ್ಕೆ ಮಾರ್ಟಿನ ಒಪ್ಪಲಿಲ್ಲ. ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ತಾನೇ ಗಿರವಿ ಇರಿಸಿಕೊಳ್ಳುವುದು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದಾಗ ಕೊಡು. ಕವರ್ನ ಅವಳ ಕೈಯಲ್ಲಿಟ್ಟು ಹೋದಳು. ಬೇರೆ ಸಂದರ್ಭದಲ್ಲಿ ಆಗಿದ್ದರೆ ಸಂಧ್ಯಾ ಬಲವಂತವಾಗಿಯಾದರೂ ನಿರಾಕರಿಸುತ್ತಿದ್ದಾಳೇನೋ. ಈಗಂತೂ ಅಗತ್ಯವಿತ್ತು. ಕವರ್ನ ತನ್ನ ಹ್ಯಾಂಡ್ ಬ್ಯಾಗ್ಗೆ ಸೇರಿಸಿ ಮನದಲ್ಲಿಯೇ ಮಾರ್ಟಿನಾಗೆ ಕೃತಜ್ಞತೆ ಅರ್ಪಿಸಿ ನರ್ಸಿಂಗ್ ಹೋಮ್ನಿಂದ ಹೊರ ಬಂದಳು. ರಾತ್ರಿ ಊಟ ಮಾಡಿರಲಿಲ್ಲ. 2 ಸಲ ನೀರು ಕುಡಿದಿದ್ದಷ್ಟೇ. ಹೊಟ್ಟೆಯಲ್ಲಿ ವಿಪರೀತ ಸಂಕಟ. ಮನೆ ತಲುಪಿ ಏನಾದರೂ ತಿಂದು ಮಲಗಿದ್ದರೆ ಸಾಕೆನಿಸಿದರೂ ಮೆಕ್ಯಾನಿಕ್ ಶಾಪಿಗೆ ಹೋದಳು. ಮುಖ ನೋಡಿದ ಕೂಡಲೇ ಆ ಹುಡುಗ ಸ್ಕೂಟರ್ ರಿಪೇರಿಯಲ್ಲಿದ್ದವನು ಹೊರಗೆದ್ದು ಬಂದು, ನಮಸ್ಕಾರ ಅಕ್ಕ, ನಾನೇ ನರ್ಸಿಂಗ್ ಹೋಮ್ ಹತ್ರ ಬರೋಣ ಅಂತ ಇದ್ದೆ. 1 ನಿಮಿಷ ಪುರುಸೊತ್ತು ಇಲ್ಲ ನೋಡಿ, ನಿಮ್ಮ ವೆಹಿಕಲ್ ಎಂದು ಅಲ್ಲೇ ನಿಂತ ಸ್ಕೂಟಿಯನ್ನು ತೋರಿಸಿದಾಗ ಆಶ್ಚರ್ಯಗೊಂಡಳು. ಇನ್ನೊಂದು ವರ್ಷ ಮೆಕ್ಯಾನಿಕ್ ಕೈಗೆ ಇಕ್ಕೋ ಹಂಗಿಲ್ಲ, ತಗೊಂಡೋಗಿ ಓಡಿಸಿಕೊಳ್ಳಿ ಎಂದ. ಅದರ ಸೀಟನ್ನು ಅದುಮಿ ನೋಡುತ್ತಾ, ಹೊಸದಾಗಿ ಹಾಕಿರೋ ಸಾಮಾನಿಗೆ ಕಾಸು ಕೊಟ್ಟರೆ ಸಾಕು, ನೀವೇನು ಕೂಲಿ ಕೊಡಬೇಡಿ, ಬಹಳ ಚೆನ್ನಾಗಿ ಮಾಡಿದ್ದೀನಿ ಹುಮ್ಮಸ್ಸಿನಿಂದ ಹೇಳಿದ. ನಂಗೆ ಬೇಡ, ಯಾರಿಗಾದ್ರೂ ಮಾರಿಬಿಡು, ಹೊಸ ಸಾಮಾನು ಕೂಲಿ ಇಟ್ಕೊಂಡು ಕೊಡು, ಮತ್ತೆ ನಂಗೆ ಬರೋಕ್ಕಾಗೋಲ್ಲ ಅಂದು ಮನೆ ಅಡ್ರೆಸ್ ಗುರುತು ಹಾಕಿಕೊಟ್ಟು, ನಮ್ಮಪ್ಪ ನಮ್ಮಮ್ಮ ಯಾರ ಕೈಗೆ ಕೊಟ್ಟರೂ ಪರವಾಗಿಲ್ಲ, ಅದರ ಜವಾಬ್ದಾರಿ ವಹಿಸಿ ಮನೆಗೆ ಬರುವ ವೇಳೆಗೆ 11 ಗಂಟೆ ಆಗಿತ್ತು. ಮೂಲೆಯಲ್ಲಿ ಕೂತ ಸುವಿದ್ಯಾ ಇವಳನ್ನು ನೋಡಿ ಮುಖ ತಿರುಗಿಸಿಕೊಂಡಳು. 1-2 ಕಡೆ ಹಗ್ಗದ ಗುರುತುಗಳು ಮೂಡಿ ಕೆಂಪಾಗಿತ್ತು. ಮಗಳನ್ನು ನೋಡಿದ ಕೂಡಲೇ ಅವಳ ರೆಟ್ಟೆ ಹಿಡಿದುಕೊಂಡು ಹೋಗಿ, ನೋಡೆ, ನಿಂಗೇನು ಆವೇಶ ಬಂದಿತ್ತು, ಹೇಗೆ ಬಡಿದಿದ್ದಿ, ಹೆತ್ತ ಹೊಟ್ಟೆ ಉರಿದು ಹೋಯಿತು. ಶಾರದಮ್ಮ ಕಣ್ಣೀರು ಹಾಕಿದರು. ಆ ವೇಳೆಗೆ ಕೈ ಸೋತು ಹೋಯಿತು. ಶಕ್ತಿ ಇದ್ದಿದ್ದರೆ ಉಸಿರು ನಿಲ್ಲೋವರೆಗೂ ಬಡಿತಾ ಇದ್ದೆ. ತಣ್ಣಗೆ ಹೇಳಿದಾಗ ಆಕೆ ಗಾಬರಿಯಾದರು. ಮಗಳು ಅಳಬಹುದು, ಕ್ಷಮೆಯಾಚಿಸಬಹುದು, ಪೆಟ್ಟು ಬಿದ್ದ ಕಡೆಯಲ್ಲೆಲ್ಲ ಮುಲಾಮು ಹಚ್ಚಬಹುದಂತ ಅಂದುಕೊಂಡಿದ್ದು ಸುಳ್ಳಾಯಿತು. ರೂಮ್ನಲ್ಲಿ ಕೂತಿದ್ದ ಶ್ರೀಪತಿ ಹೊರಗೆ ಎದ್ದು ಬಂದರು. ಬಡಿದಿದ್ದಕ್ಕೆ ನೀನು ಕಾರಣ ಹೇಳೋವರೆಗೂ ತಾಯಿ ಮಗಳು ಊಟ ಮಾಡಲ್ವಂತೆ, ಅದೇನು ಅಂತ ಹೇಳಿಬಿಡು ಕೇಳಿದರು ಶ್ರೀಪತಿ ಆವೇಶದಿಂದ. ಮನೆಯ ಟೆನ್ಷನ್ ಅವರಿಗೆ ಸಾಕಾಗಿತ್ತು. ಪ್ರೇಕ್ಷಕರಂತೆ ಹೆದರಿ ನಿಂತಿದ್ದರು ವಿದ್ಯಾರಾಘು. ಅದೇನು ಅಂತ ದೊಡ್ಡ ವಿಷಯವಲ್ಲ ಬಿಡಿ ಎಂದಳು ಸಂಧ್ಯಾ. ಶ್ರೀಪತಿಯ ಆವೇಶ ತಣ್ಣಗಾಗಲಿಲ್ಲ. ಸಂಧ್ಯಾ, ಸತ್ಯ ನೀನು ಮುಚ್ಚಿಟ್ಟರೆ ನಾನು ನನ್ನ ಹೆಂಡತಿ ಉಟ್ಟ ಬಟ್ಟೆಯಲ್ಲೇ ಹೊರಗೆ ಹೋಗಿ ಬಿಡ್ತೀವಿ. ರೋಪು ಹಾಕಿದರು. ಅವರಿದ್ದ ಸ್ಥಿತಿಯಲ್ಲಿ ಮಾಡುವವರೇ. ಸಂಧ್ಯಾ ಕೂಡ ಒಂದು ನಿರ್ಣಯಕ್ಕೆ ಬಂದಳು. ಪೆಟ್ಟು ತಿಂದವಳು ಅವಳೇ ಅಲ್ವಾ? ಸುವಿದ್ಯಾನೆ ಕೇಳಿ ಅವಳತ್ತ ನೋಡಿದಳು. ಅವಳು ಪೆಟ್ಟು ತಿಂದ ಸಿಹಿಣಿಯಂತೆ ಗೋಚರಿಸಿದಳು. ಕಾರಣ ಏನು ಅಂತ ಹೇಳು, ಸುಳ್ಳು ಮಾತ್ರ ಹೇಳಬೇಡ ಎಚ್ಚರಿಸಿದಳು. ಸುವಿದ್ಯಾ 50,000 ವಿಷಯದಿಂದ ಪೆಟ್ಟು ತಿನ್ನುವವರೆಗಿನ ಎಲ್ಲ ವಿಚಾರಗಳನ್ನು ಚಾಚು ತಪ್ಪದೆ ತಿಳಿಸಿದಳು. ಅವರುಗಳ ಮುಖದ ಮುಂದೇನೆ ಹೇಳೋ ಇರಾದೆ ಅವಳಿಗೆ ಇತ್ತು. ಸಂಕೋಚವಿಲ್ಲದೆ ಬಿತ್ತರಿಸಿದ ಅವಳ ದಾಷ್ಟಿಕಕ್ಕೆ ಬೆರಗಾದರು. ಅಯ್ಯೋ ಮಾನಗೆಟ್ಟವಳೆ, ಎದ್ದ ಶಾರದಮ್ಮನ ಕೂಡಿಸಿ ಶಾಂತವಾಗಿರು. ಇಂಥ 10 ಪ್ರಕರಣಗಳು ಬೆಳಕಿಗೆ ಬಂದರೆ ಅಪ್ಪ ಅಮ್ಮ ಅನ್ನಿಸಿಕೊಂಡ ಜನ ಸ್ವಲ್ಪ ಎಚ್ಚರ ವಹಿಸ್ತಾರೆ. ಬೀದಿಯಲ್ಲಿ ನಿಂತು ಕೇಳಲಿಲ್ಲ. ಮನೆಯಲ್ಲಿ ಅದು ಸ್ವಂತ ಅವಳಕ್ಕನ ಮುಂದೆ ಕೇಳಿ ಮಾನ ಉಳಿಸಿದ್ದಾಳೆ. ಅದನ್ನು ನಾವೀಗ ಉಳಿಸ್ಕೋಬೇಕು. ಶ್ರೀಪತಿಗಳು ಅತ್ಯಂತ ಸಮಾಧಾನದಿಂದಲೇ ಮಗಳ ಮಾತುಗಳನ್ನು ಅರಗಿಸಿಕೊಂಡರು. ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಸರ ಬಳೆ ತೆಗೆದು ತಂದೆಗೆ ಕೊಟ್ಟು, ಇದನ್ನ ಮಾರಿ ಎಷ್ಟು ಹಣ ಬರುತ್ತೋ ನೋಡಪ್ಪ, ಮಿಕ್ಕಿದ್ದು ಹೊಂದಿಸಿ ಕೊಡೋಣ ಅಂದವಳು ತಾಯಿಯತ್ತ ತಿರುಗಿ, ಅಮ್ಮ, ಚೂರುಪಾರು ಬಂಗಾರ ಇಟ್ಕೊಂಡಿದ್ದೀಯಲ್ಲ, ಅದನ್ನ ತೆಗೆದು ಅಪ್ಪನ ಕೈಗೆ ಕೊಡು ಹೇಳಿದಳು. ಶಾರದಮ್ಮ ಅಳುತ್ತಾ ಎದ್ದು ಹೋದರು. ಆ ಚಿನ್ನ ತಾನು ತೆಗೆದುಕೊಂಡಿದ್ದಾಗಿ ಹೇಳಿ ಹುಡುಕಾಟವನ್ನು ತಪ್ಪಿಸಿದ ಸುವಿದ್ಯಾ, ಅಪ್ಪ ಅಮ್ಮ ಮಾರೋಕೆ ಹೋಗೋದೇನು ಬೇಡ, ನಾನೇ ಮಾರ್ಕೋತೀನಿ, ಉಳಿದ ಹಣ ಕೊಟ್ಟರೆ ಸಾಕು ಧೈರ್ಯದಿಂದ ನುಡಿದಳು. ಪೆಟ್ಟುಗಳ ನೋವನ್ನು ಮರೆತು ಬಿಟ್ಟಿದ್ದಳು. ಸಂಧ್ಯಾ ದಿಕ್ಕು ತೋಚದವಳಂತೆ ಹೋಗಿ ಅಡಿಗೆ ಮನೆಯಲ್ಲಿ ಕೂತಳು. ಇಷ್ಟು ವ್ಯವಹಾರಿಕವಾಗಿ ಮಾತಾಡಿದ ತಂಗಿಯದು ತೀರಾ ಡಿಫರೆಂಟ್ ರೋಲ್ ಎಂದುಕೊಂಡಳು. ಬೆಳಿಗ್ಗೆ ನಾನು ಊರಿಗೆ ಹೋಗಿ ಬರ್ತೀನಿ, ಮೊದಲು ಹೋಗಿ ತಟ್ಟೆ ಹಾಕು. ನಾವು ಉಪವಾಸ ಬಿದ್ದು ಪ್ರಾಣ ಬಿಟ್ಟರೆ ಮಿಕ್ಕ ಮಕ್ಕಳ ಗತಿ ಏನು? ತಾವೇ ಚಾಪೆ ಹಾಕಿಕೊಂಡು ಊಟಕ್ಕೆ ಕೂತರು ಶ್ರೀಪತಿ. ಮೇಲಿದ್ದ ಸಂಧ್ಯಾ ಎಲ್ಲರಿಗೂ ತಟ್ಟೆ ಹಾಕಿದಳು. ನಡೆದ ನಾಟಕದಲ್ಲಿ ಗಪ್ಚುಪ್ಪಾಗಿ ಕೂತಿದ್ದ ವಿದ್ಯಾರಾಘು ಬಂದು ಊಟಕ್ಕೆ ಕೂತರು. ಹಸಿವಿನದು ಸ್ವತಂತ್ರ ಸಾಮ್ರಾಜ್ಯ. ಅದರ ಅಧಿಕಾರದ ಮುಂಚೆ ಬೇರೆಯದೆಲ್ಲ ಹುಲ್ಲು ಕಡ್ಡಿಯ ಸಮ. ಸುವಿದ್ಯಾ ಕೂಡ ಬಂದು ಸಂಧ್ಯಾ ಪಕ್ಕ ಕೂತಳು. ನಾನು ಅವಳಿಗೆ ಬಡಿಸಲ್ಲ. ಶಾರದಮ್ಮ ಪಾತ್ರೆ ಎತ್ತಿಕೊಂಡು ಹೋದರು. ಮೇಲಿದ್ದ ಸಂಧ್ಯಾ ತಾನೇ ತಂದು ಬಡಿಸಿ, ಅಮ್ಮನ ಮನಸ್ಸಿಗೆ ಬೇಜಾರಾಗಿದೆ, ನಿನ್ನೆ ರಾತ್ರಿಯಿಂದ ಉಪವಾಸ ಇದ್ದೀಯಂತಲ್ಲ, ಹುಡುಗರು ಕೂಡ ಸ್ಕೂಲಿಗೆ ಹೋಗಲಿಲ್ಲ, ಎಲ್ಲ ತೀರ್ಮಾನವಾಯ್ತಲ್ಲ, ನಿಧಾನವಾಗಿ ಊಟ ಮಾಡು ಅಕ್ಕರೆಯಿಂದಲೇ ಬಡಿಸಿದಳು. ಎಲ್ಲ ಹಸಿತಿದ್ದರಿಂದ ಪಾತ್ರೆಗಳೇನು ಖಾಲಿಯಾಯಿತು. ಶಾರದಮ್ಮ ಮಾತ್ರ ಎಷ್ಟೋ ಪ್ರಯತ್ನಿಸಿದರೂ ಒಂದು ತುತ್ತು ಅನ್ನ ತಿನ್ನಲಿಲ್ಲ. ಗೋಡೆಗೆ ಆತುಕೊಂಡು ಕಣ್ಣೀರು ಸುರಿಸಿದರು. ಎಷ್ಟು ಹೊತ್ತು ಹಸಿವನ್ನು ನುಂಗಲು ಸಾಧ್ಯ?
ಮಲಗುವ ಮುನ್ನ ಸಂಧ್ಯಾ ಬಳೆ ಸರವನ್ನು ತಂದು ತಂಗಿಗೆ ಕೊಟ್ಟು ಎಷ್ಟಾಗುತ್ತೆ ಅಂತ ವಿಚಾರಿಸಿ ಹೇಳು, ಮಿಕ್ಕ ಹಣಕ್ಕೆ ಏರ್ಪಾಟು ಮಾಡ್ತೀವಿ. 1 ವಾರ ಟೈಮ್ ಕೊಡು. ಹಣ ನಿನ್ನ ಕೈ ಸೇರೋವರೆಗೂ ಮರ್ಯಾದೆಯಿಂದ ಇರು. ದನಿ ಎತ್ತರಿಸದೆ ಎಚ್ಚರಿಸಿದಳು. ಮುಂದುವರಿಯುವುದು.